ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಬುಧವಾರ ಡ್ಯೂಟಿನ ಆನ್ ಮಾಡ್ಕೊಂಡು ನಾನು ಮನೆಯಿಂದ ಹೊರಟಿದ್ದೀನಿ. ಅಂದ್ರೆ ಇವತ್ತೊಂದು ವ್ಲಾಗು ಕೂಡ ಡ್ಯೂಟಿ ವ್ಲಾಗ್ ಬರಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಆಕ್ಚುಲಿ ಫುಲ್ ಟೈಮ್ ಮಾಡ್ತಿಲ್ಲ ಇದನ್ನ. ಈಗ ಪರ್ಸನಲ್ ಡ್ಯೂಟಿ, ನಂಗೆ ಸುಮಾರು ಪರ್ಸನಲ್ ಡ್ಯೂಟಿ ಇರೋದ್ರಿಂದ ಸುಮ್ಮನೆ ಅಲ್ಲಿಗೆ ಹೋಗೋ ಟೈಮಲ್ಲಿ ಇನ್ನೂ ಟೈಮ್ ಇರೋದ್ರಿಂದ ಸ್ವಲ್ಪ ಒಂದು 2-3 ಟ್ರಿಪ್ ಮಾಡ್ಕೊಳ್ಳೋಣ ಅಂತ ಮಾತ್ರ ಆನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಮಧ್ಯೆ ನಿಮ್ಗೊಂದು ಊಬರಿಂದ ಒಂದು ಚಿಕ್ಕ ಅಪ್ಡೇಟ್ ಇದೆ. ಸೊ ಅಪ್ಡೇಟ್ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋಣ ಅಂದ್ಬಿಟ್ಟು, ಹಂಗೆ ಡ್ಯೂಟಿಗೆ ಹೋಗ್ತಿದ್ನಲ್ಲ ಹಂಗೆ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಸೊ ನೆನ್ನೆ ಸೋಮವಾರ, ಮಂಗಳವಾರ, ಮೊನ್ನೆ ಕೂಡ ಪರ್ಸನಲ್ ಡ್ಯೂಟಿಗೆ ಹೋಗಿದ್ದೆ. ಸೊ ಅದಕ್ಕೋಸ್ಕರ ನಾನು ಓಲಾ ಊಬರ್ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಇವತ್ತು ಕೂಡ ಅಷ್ಟೇ ಒಂದ್ 2 ಟ್ರಿಪ್ ಮಾಡ್ಕೊಳ್ತೀನಿ ಅಷ್ಟೇ. ಆಮೇಲೆ ಪರ್ಸನಲ್ ಡ್ಯೂಟಿಗೆ ಹೋಗ್ಬೇಕು. ಪರ್ಸನಲ್ ಡ್ಯೂಟಿ ನಂದು ಪರ್ಸನಲ್ ಇರುತ್ತೆ ಡ್ಯೂಟಿ. ಸೊ ಯಾರು ಒಪ್ಕೊಂಡ್ಬಿಟ್ಟಿದ್ದೆ. ಸೊ ಅವ್ರದಕ್ಕೆ ಹೋಗ್ಬೇಕು. ಸೊ ನೋಡೋಣ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. I am also CEO. ಗೈಸ್, ಮೊದಲನೇ ಟ್ರಿಪ್ ಊಬರಿಂದ ಬೀಳ್ದು ಏರ್ಪೋರ್ಟ್ಗೆ, ಆಯ್ತಾ. 400 ಚಿಲ್ಡ್ರೆ ಅಂತ ತೋರಿಸಿದೆ. ಸೊ ಲೊಕೇಶನ್ಗೆ ಹೋಗ್ಬೇಕು, ಬನ್ನಿ ಹೊರಡೋಣ. ಸೊ ಆ್ಯಕ್ಚುಲಿ ಓಲಾದಲ್ಲಿ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೆ. ಈಗ ಊಬರಲ್ಲಿ ಡ್ಯೂಟಿ ಕೊಟ್ಟಿರೋದ್ರಿಂದ ಇದು ಕ್ಯಾನ್ಸಲ್ ಆಗಲ್ಲ. ಆಲ್ಮೋಸ್ಟ್ ಊಬರಲ್ಲಿ ಕಡಿಮೆ ಕ್ಯಾನ್ಸಲ್ ಆಗೋದು. ಸೊ ಅದಕ್ಕೆ ಹೊರಗೋಣ ಅಂದ್ಬಿಟ್ಟು ಓಲಾ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಿಕಪ್ ಬಂದ್ಬಿಟ್ಟು 2.5 ಕಿಲೋಮೀಟರ್ ಪಿಕಪ್ ಇದೆ ಊಬರ್ದು. ಬನ್ನಿ ಹೋಗೋಣ. ಏನೋ ಒಂದು ಚೇಂಜಸ್ ಬಂದಿದೆ ಅಂತ ಹೇಳಿದ್ದೆ, ಅಪ್ಡೇಟ್ ಚಿಕ್ಕದಾಗಿ. ಸೊ ಅದೇನು ಇತ್ತು ಅನ್ನೋದನ್ನ ನಿಮ್ಗೆ ಈ ಒಂದು ಟ್ರಿಪ್ ಡ್ರಾಪ್ ಮಾಡಿದ್ಮೇಲೆ ಹೇಳ್ತೀನಿ. ಏನಕ್ಕಂತಂದ್ರೆ ನೀವು ನೋಡ್ತಾ ಇರ್ತೀರ, ನೀವು ಈಗ ನೈಟ್ ಕತ್ಲೆ ಇರೋದ್ರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಬರ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಹೋಗಿ ಏರ್ಪೋರ್ಟ್ ಡ್ರಾಪ್ ಮಾಡ್ತೀನಿ. ಮಾಡ್ಬಿಟ್ಟು ಅಲ್ಲಿ ಅಷ್ಟೊತ್ತಿಗೆ ಬೆಳಗ್ಗೆನ ಬಂದಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಆಯ್ತಾ. ಸ್ನೇಹಿತರೆ ನೋಡಿ, ಇವರೆಲ್ಲ ಏರ್ಪೋರ್ಟ್ ಅಲ್ಲಿ ನೋಡಿರ್ತೀರ, ಸೈಡಲ್ಲಿ ಇಟ್ಕೊಂಡು ಹೇಳ್ತಾರೆ ಪಾಪ. ಕಾರ್ ಕ್ಲೀನ್ ಮಾಡ್ಕೊಡ್ತಾರೆ, ವಾಶ್ ಮಾಡ್ಕೊಡ್ತೇನೆ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ. 100 ರೂಪಾಯಿ 120 ರೂಪಾಯಿ ಹಂಗೆ ಇಸ್ಕೊಳ್ತಾರೆ, ಆಯ್ತಾ. ಇವತ್ರ ಮಾಡಿಸಿದ್ರೆ ಕ್ಲೀನ್ ನೀವು ಇಂಟೀರಿಯರ್, ಡ್ಯಾಶ್ ಬೋರ್ಡ್ ಅದು ಇದೆಲ್ಲ ಮಾಡಿಸ್ಕೊಳ್ಳಿ. ಸೀಟ್ ಕೆಳಗಡೆ ಮಾಡಿಸ್ಕೊಳ್ಳಿ. ಮೇಲ್ಗಡೆ ನಿಮ್ಗೆ ರೂಟ್ ಮೇಲೆ ಉದ್ಬಿಡ್ತಾರೆ. ಒಬ್ರು ಗೊತ್ತಿರುತ್ತೆ, ಒಬ್ರು ಗೊತ್ತಿರಲ್ಲ. ಕ್ಲೀನ್ ಏನೋ ಒಂದು ಮಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಹಾಕೊಂಡು ಎಷ್ಟಾಗ ಉದ್ಬಿಡ್ತಾರೆ. ಸೇಮ್ ನನ್ ಗಾಡಿಗೆ ಅದೇ ತರ ಪ್ರಾಬ್ಲಮ್ ಆಗಿತ್ತು. ಮೇಲೆ ಹಾಕೊಂಡು ಉಜ್ಬಿಟ್ಟಿದ್ರು ಬ್ರಷ್ ತಗೊಂಡು. ನಾನು ನೋಡಿರಲಿಲ್ಲ, ಮೇಲೆ ತಗೊಂಡು ಉಜ್ಬಿಟ್ಟಿದ್ರು. ಅದೊಂಥರ ಈ ದಾರ ತರ ಬರುತ್ತಲ್ಲ, ಆ ತರ ಬಂದ್ಬಿಟ್ಟಿತ್ತು. ಸೊ ಅದನ್ನ ನೋಡ್ಕೊಂಡು ಮಾಡಿಸ್ಕೊಳ್ಳಿ. ಇಲ್ಲಿ ಏರ್ಪೋರ್ಟ್ ಕಡೆ ಯಾರಾದ್ರೂ ಗಾಡಿ ವಾಶ್ ಮಾಡಿಸ್ಕೊಳ್ತೀರಾ ಅಂತ ಅಂದ್ರೆ, ಆಯ್ತಾ. ನೋಡಿದ್ರಲ್ಲ, ಅದು ಬಂದು ಅದನ್ನ ಡ್ರಾಪ್ ಮಾಡಿ ತಿರ್ಗಾ ನನ್ಗೆ ಇಲ್ಲಿ 2ನೇ ಏರ್ಪೋರ್ಟ್ ಡ್ಯೂಟಿ ಬಂದಿತ್ತು. ಸೊ 2ನೇ ಏರ್ಪೋರ್ಟ್ ಇಲ್ಲ, ಡ್ರಾಪ್ ಮಾಡ್ಬಿಟ್ಟು ಇದು ಹೋಗ್ತಾ ಇದ್ದೀನಿ. ಸೊ ಈಗ ಬೆಳಗ್ಗೆ ಬಂದಿದೆ, ನೋಡ್ತಾ ಇದ್ದೀರಾ. ಸೊ ಬನ್ನಿ, ಇಲ್ಲೆಲ್ಲ ಸೈಡಲ್ಲಿ ಹಾಕೊಂಡು ಊಬರಿಂದ ಬಂದಿರೋಂಥ ಒಂದು ಚಿಕ್ಕ ಒಂದು ಅಪ್ಡೇಟ್ ಏನಿದೆ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಅಪ್ಡೇಟ್ ಸುಮಾರು ಜನ ಡ್ರೈವರ್ಸ್ ಇನ್ನೂ ನೋಡಿರಲ್ಲ ಅಂತ ಅನ್ಕೊಳ್ತೀನಿ. ಏನಕ್ಕಂತಂದ್ರೆ ಈ ಒಂದು ಅಪ್ಡೇಟ್ ಬಂದಿರೋದು ಇವತ್ತು, ಆಯ್ತಾ. ಊಬರ್ ಯಾರು ಕೆಲಸ ಮಾಡ್ತಿದ್ರೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಈ ಒಂದು ಫ್ಯೂಚರ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಹಾಕೋದು ಗಾಡಿ. ಸೊ ಇಲ್ಲೇ ಹಾಕೊಳ್ತೀನಿ, ಒಂದು 5 ನಿಮಿಷ ತಾನೆ ವಿಡಿಯೋ ಮಾಡ್ಬಿಟ್ಟು. ಸೊ ಸ್ನೇಹಿತರೆ, ನೀವು ಈಗ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊ. ಈಗ ಲಾಸ್ಟ್ ಡ್ಯೂಟಿ ಮಾಡ್ತೀನಿ ನಾನು. ಟೋಟಲ್ ಇವಾಗ ಲಾಸ್ಟ್ ಡ್ರಾಪ್ ಮಾಡಿದ್ದು ಬಂದು 380 ರೂಪಾಯಿ ಕೊಟ್ಟಿದ್ದಾನೆ, ಆಯ್ತಾ. ಅದಕ್ಕಿಂತ ಮುಂಚೆ ಮಾಡಿದ್ದು 425 ರೂಪಾಯಿನ ಕೊಟ್ಟಿದ್ದ. 432 ರೂಪಾಯಿ ಕೊಟ್ಟಿದ್ದಾನೆ ಫಸ್ಟ್ ಡ್ರಾಪ್ ಮಾಡಿದ್ದು. ಲಾಸ್ಟ್ ಡ್ರಾಪ್ ಮಾಡಿದ್ದು 380 ರೂಪಾಯಿ. ಇದು ಬಂದು 23 ಕಿಲೋಮೀಟ್ರಿಗೆ 432 ರೂಪಾಯಿ ಬಂದು 2 ಕಿಲೋಮೀಟ್ರ್ ಎಕ್ಸ್ಟ್ರಾ. ಅದು 25 ಕಿಲೋಮೀಟ್ರಿಗೆ ಅಷ್ಟು ಕೊಟ್ಟಿರೋದು, ಆಯ್ತಾ. ಸೊ ನಿಮ್ಗೊಂದು ಅಪ್ಡೇಟ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನು ಈ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಏರ್ಪೋರ್ಟಲ್ಲಿ ಇರೋದ್ರಿಂದ ಸೊ ಈಗ ಪರ್ಸನಲ್ ಡ್ಯೂಟಿಗೆ ಹೋಗ್ಬೇಕು. ಒಂದು 8 ಗಂಟೆಗೆ, 6:30 ಟೈಮ್ ಇವಾಗ. ಸೊ 8 ಗಂಟೆಗೆ ಪರ್ಸನಲ್ ಡ್ಯೂಟಿಗೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಆಫ್ ಮಾಡ್ಕೊಂಡು ಮನೆ ಕಡೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಪರ್ಸನಲ್ ಡ್ಯೂಟಿಗೆ ಹೋಗ್ತೀನಿ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಳ್ತಿದ್ದಂಗೆ ನಿಮಗೆ
ಮೇಲ್ಗಡೆ 3 ಲೈನ್ ಕಾಣಿಸುತ್ತಲ್ಲ, ಆ 3 ಲೈನ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಪರ್ಚುನಿಟೀಸ್ ಅಂತ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಆಯಿತಾ. ಮಾಡ್ಕೊಳ್ತಿದ್ದಂಗೆ ನಿಮಗೆ ಕಾಣಿಸ್ತಿರ್ಬೋದು ಫಸ್ಟ್ ಡೇಟ್ ಕೆಳಗಡೆ ನಿಮಗೆ ಇಲ್ಲಿ ಒಂದು ಕಾಲಮ್ ಕಾಣಿಸ್ತಿರತ್ತೆ ಅಂತ ಅಂದ್ಕೊಳ್ತೀನಿ. ಪಿಕ್ ದಿಸ್ ವೀಕೆಂಡ್ಸ್ ಕ್ವೆಸ್ಟ್ ಬೈ ಥರ್ಸ್ಡೇ ಅಟ್ ಅಂತ ಇದೆ. ಸೊ 1310 ರೂಪಾಯಿಂದ 1790 ರೂಪಾಯಿ ಅಂತ ಇದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ದಂಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ ಈ ಥರ. ಸ್ವಲ್ಪ ಲೋಡ್ ಆಗ್ತು ನೋಡಿ. ಈಗ ಸೆಲೆಕ್ಟ್ ನೆಕ್ಸ್ಟ್ ಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಎಡಿಟ್ ದಿಸ್ ಕ್ವೆಸ್ಟ್ ಸೆಲೆಕ್ಷನ್ ಅಂಟಿಲ್ ಫ್ರೈಡೇ 12 AM ಅಂದರೆ ಇದನ್ನು ನೀವು ಇಲ್ಲೊಂದು 2 ಆಪ್ಷನ್ ಕೊಟ್ಟಿದ್ದಾನೆ ಕಾಲಮ್ ಥರ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಶುಕ್ರವಾರ ಬೆಳಗಿನ ಜಾವ 12 ಗಂಟೆ ತನಕ ಟೈಮ್ ಇರುತ್ತೆ ಆಯಿತಾ. ಅಂದರೆ ಇದು ಯಾವ ಥರ ಅಂತ ಹೇಳಿದ್ರೆ ನೋಡಿ, ಫ್ರೈಡೇ 4 ಗಂಟೆಯಿಂದ ಮಂಡೇನ 4 ಗಂಟೆ ತನಕ ಆಯಿತಾ. ಅಂದರೆ ಶುಕ್ರವಾರ ಬೆಳಗ್ಗೆ 4 ಗಂಟೆಯಿಂದ ಈ ಒಂದು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೀವು, ಸೊ ಆ ಥರ ಡ್ಯೂಟಿ ಮಾಡ್ತಾ ಹೋದ್ರೆ ನಿಮಗೆ ಆ ಥರ ಏನು ಕೊಟ್ಟಿರ್ತಾನೆ ಅಮೌಂಟು ಅದು ಇನ್ಸೆಂಟಿವ್ ಅನ್ನೋದು ನಿಮ್ಗೆ ಸಿಗುತ್ತೆ. ಸೊ ಇದು ಬಂದು ಯಾವಾಗಿಂದ ಅಂದರೆ ಶುಕ್ರವಾರ ಬೆಳಗ್ಗೆ ಜಾವ 4 ಗಂಟೆಯಿಂದ ಸೋಮವಾರ ಬೆಳಗ್ಗೆ ಜಾವ 4 ಗಂಟೆ ತನಕ ಈ ಒಂದು ಆಪ್ಷನ್ ಇರುವಂಥದ್ದು ಆಯಿತಾ. ಅಷ್ಟರೊಳಗಡೆ ನೀವು ಏನು ಟ್ರಿಪ್ಸ್ ಕಂಪ್ಲೀಟ್ ಮಾಡ್ತೀರಾ ಅದಕ್ಕೆ ಇನ್ಸೆಂಟಿವ್ ಅನ್ನೋದನ್ನು ಕೊಡ್ತಾನೆ. ಸೊ ಅದನ್ನು ನೀವು ಮಾಡ್ಕೊಳ್ಬೋದು ಅಂತ ಕೊಟ್ಟಿದ್ದಾನೆ ಇದರಲ್ಲಿ. ನಿಮಗೆ ಗೊತ್ತಿರುತ್ತೆ ಎಷ್ಟು ದಿನಕ್ಕೆ ಎಷ್ಟು ಡ್ಯೂಟಿ ಮಾಡ್ತೀರಾ, ಅಥವಾ ವಾರ ನಿಮಗೆ ಗೊತ್ತಿರುತ್ತೆ ಎಷ್ಟು ಡ್ಯೂಟಿ ಮಾಡ್ತೀರಾ ಏನು ಎತ್ತ ಅಂತೆಲ್ಲ. ಸೊ ನಿಮ್ಮ ಪ್ಲ್ಯಾನ್ ಪ್ರಕಾರ ನಿಮಗೆ ಅಂದಾಜಿರತ್ತಲ್ಲ, ಸೊ ಅದು ನೋಡಿಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ನೇ ಕಾಲಮಲ್ಲಿ ನೋಡ್ಬೋದು ನೀವು 50 ಟ್ರಿಪ್ ಕಂಪ್ಲೀಟ್ ಮಾಡಿ 1790 ರೂಪಾಯಿ ಅಂತ ಕೊಟ್ಟಿದ್ದಾನೆ. 10 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 560 ರೂಪಾಯಿ ಅಂತ ಕೊಟ್ಟಿದ್ದಾನೆ. 40 ಟ್ರಿಪ್ಸು ಕಂಪ್ಲೀಟ್ ಮಾಡಿದ್ರೆ 1310 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಪ್ಲಸ್ ಅದು ನೆಕ್ಸ್ಟ್ ಆಮೇಲೆ 20 ಟ್ರಿಪ್ಸ್ ಕಂಪ್ಲೀಟ್ ಮಾಡಿ 1040 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಸೊ ಈ 2 ಕಾಲಮ್ ಕೊಟ್ಟಿದ್ದಾನೆ. ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದರಲ್ಲಿ. ಐ ಥಿಂಕ್ ಇದು ಬಂದು ವೀಕ್ ಎಂಡ್ ಅಂದರೆ ಶುಕ್ರವಾರದಿಂದ ಸೋಮವಾರ ತನಕ, ಭಾನುವಾರ ನೈಟ್ ಬೆಳಗ್ಗೆ 4 ಗಂಟೆ ತನಕ ಮಾತ್ರ ಇರುತ್ತೆ ಅಂತ ಅಂದ್ಕೊಳ್ತೀನಿ ಪ್ರತಿ ವಾರನೂ, ಅಥವಾ ಒಂದು ವಾರ ಮಾತ್ರ ಕೊಟ್ಟಿದ್ದಾನೆ ವೀಕೆಂಡಲ್ಲಿ ಅಂತ ಗೊತ್ತಿಲ್ಲ ಆಯಿತಾ. ಸೊ ಇದಿದೆ. ಕೆಳಗಡೆ ಬಂದರೆ ನಿಮಗೆ ಡೀಟೇಲ್ಸು ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿದ್ದಾನೆ. You will no longer be assigned a default quest if you don't select one. If no quest is selected by midnight on Tuesday, there will be no quest option applied ಆಯಿತಾ. ಸೊ if you reach more than one quest goal, you will receive the amount for the highest level you achieve ಅಂತ ಕೊಟ್ಟಿದ್ದಾನೆ ಆಯಿತಾ. ನೆಕ್ಸ್ಟ್ ಬಂದು ಕಸ್ಟಮರ್ ಆರ್ ಡ್ರೈವರ್ ಕ್ಯಾನ್ಸಲೇಷನ್ಸ್ ಡು ನಾಟ್ ಕೌಂಟ್ ಟುವರ್ಡ್ಸ್ ಯುವರ್ ಪ್ರಮೋಷನ್ ಅಂತ ಕೊಟ್ಟಿದ್ದಾನೆ, ಕೌಂಟ್ ಆಗಲ್ಲ. Uber reserves the right to withhold or deduct payments in the event of error, suspected fraud, illegality or violation of driver terms are subject to change or withdrawal at any time and without any notice ಅಂತ ಕೊಟ್ಟಿದ್ದಾನೆ ಆಯಿತಾ. ಈ ಥರ ಏನಾದ್ರು ತಪ್ಪುಗಳೇ ಮಾಡಿದ್ರೆ ಊಬರ್ಗೆ ರೈಟ್ಸ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಅಮೌಂಟನ್ನು ಯಾವಾಗ ಬೇಕಾದ್ರೂ ಅಕಸ್ಮಾತ್ ನಿಮ್ಮ ಅಕೌಂಟಿಗೆ ಬಂದಿತ್ತು, ಪ್ರಮೋಷನ್ ಮಾಡಿದ್ದೀರಾ ಅಂತಂದರೂ ಕೂಡ ಅಮೌಂಟ್ನ ವಿತ್ಡ್ರಾ ಅಂದರೆ ಕಟ್ ಮಾಡುವಂಥದ್ದು, ಅಥವಾ ಊಬರ್ ಐ ಡಿ ಬ್ಲಾಕ್ ಮಾಡುವಂಥದ್ದು ಏನಾದರೂ ಆಗಿರ್ಬೋದು. ಅಥವಾ ಈ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಆಪ್ಷನನ್ನು, ಈ ಪ್ರಮೋಷನ್ ಅನ್ನೋ ಆಪ್ಷನ್ನ ಯಾವಾಗ ಬೇಕಾದ್ರೂ ರಿಮೂವ್ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದಾಗ ರಿಮೂವ್ ಮಾಡ್ತಾರೆ ಆಯಿತಾ. ಯಾರಿಗೂ ಕೇಳದೆ ಮಾಡಿದೆ ಆ ರೇಸ್ ಊಬರ್ ಅವ್ರಿಗೆ ಇರುತ್ತೆ. ಸೊ ಇದನ್ನು ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನಂದು ಪರ್ಸ್ನಲ್ ಡ್ಯೂಟಿ ಇವತ್ತು ಲಾಸ್ಟ್ ಅಂತ ಹೇಳಿದ್ದಾರೆ. ಇದು ಬಿಟ್ಟು ನೆಕ್ಸ್ಟ್ ಮಂತ್ 23, 24 2 ದಿನ ಏನೋ ಇದೆ ಪರ್ಸ್ನಲ್ ಡ್ಯೂಟಿ ನಂದು. ಅದು ಬಿಟ್ಟರೆ ಇವತ್ತು ಲಾಸ್ಟ್ ಅಂತ ಹೇಳಿದ್ದಾರೆ. ಇವತ್ತು ಲಾಸ್ಟ್ ಆದರೆ ನಾಳೆ ನಾವು ಡ್ಯೂಟಿ ಮಾಡ್ಕೊಳ್ಬೋದು, ಕಂಟಿನ್ಯೂಸ್ ಡ್ಯೂಟಿ ಮಾಡ್ಬೋದು ನಾನು. ನೋಡೋಣ ಯಾವ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು 50 ಟ್ರಿಪ್ಗೆ 1790 ರೂಪಾಯಿ, ಪ್ಲಸ್ 10 ಮಾಡಿದ್ರೆ 560 ರೂಪಾಯಿ ಕೊಟ್ಟಿದ್ದಾನೆ. ಕೆಳಗಡೆ ಬಂದು 40 ಟ್ರಿಪ್ಗೆ 1310 ರೂಪಾಯಿ, ಪ್ಲಸ್ 20 ಮಾಡಿದ್ರೆ 1040 ರೂಪಾಯಿ. ಇದೇನು ಹಿಂಗೆ ಕನ್ಫ್ಯೂಸ್ ಕೊಟ್ಟವನೆ. ಸೊ ನೋಡೋಣ, ಇದರಲ್ಲಿ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. 40 ಟ್ರಿಪ್ಗೆ ತಗೊಳ್ತೀನಿ. 40 ಟ್ರಿಪ್ ಸೆಕೆಂಡ್ ಒನ್ ಆಪ್ಷನ್ ಇದೆ, ಅದು ತೊಗೊಂಡೆ. ಕ್ವೆಸ್ಟ್ ಸೇವ್ಡ್ ಅಂತ ಬಂತು. ಸೊ ಇಲ್ಲಿ ಡನ್ ಅಂತ ಕೊಡಬೇಕಾಗತ್ತೆ ಅನ್ಸುತ್ತೆ. ಡನ್ ಅಂತ ಕೊಟ್ಟೆ ಅಷ್ಟೇ. ಸೊ ನೋಡಿ, ಆ ಕಾಲಮ್ ಇವಾಗ ರಿಮೂವ್ ಆಯಿತು. ಐ ಥಿಂಕ್ ಅದು ಯಾವಾಗ ತೋರಿಸುತ್ತೆ ಅಂದರೆ ಈಗ ಶುಕ್ರವಾರ ತೋರಿಸುತ್ತೆ ಅಂತ ಅಂದ್ಕೊಳ್ತೀನಿ ಅದು ಅಲ್ವಾ. ಇಲ್ಲೇ ಇದೆ ನೋಡಿ, ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋಂಥದ್ದು ಕೆಳಗಡೆ ತೋರಿಸುತ್ತೆ ಇಲ್ಲಿ ನೋಡಿ. ಇದನ್ನು ಆಪ್ಷನ್ನ ಯಾವಾಗ ಬೇಕೋ ನಾವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಈಗ
ನನಗೆ ಈಗ 40 ಟ್ರಿಪ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ, ಈಗ ಬೇಡ ಅಂತ ಹೇಳಿದ್ರು ಕೂಡ ನಾವು ನೆಕ್ಸ್ಟ್ ತಿರ್ಗಾ ಇಲ್ಲಿ ನಿಮಗೆ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಸೆಲೆಕ್ಟ್ ಆಗುತ್ತೆ, ತಿರ್ಗಾ ಕೆಳಗಡೆ ಸೆಲೆಕ್ಟ್ ಮಾಡಿದ್ರೆ ಕೆಳಗಡೆ ಸೆಲೆಕ್ಟ್ ಆಗುತ್ತೆ, ಡನ್ ಅಂತ ಕೊಡ್ಬೇಕಷ್ಟೇ. ಸೊ ಕೆಳಗಡೆದಲ್ಲಿ ಡನ್ ಅಂತ ಕೊಟ್ಟಿರ್ತೀನಿ. ಸೊ ನೋಡೋಣ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ. ಇದು ಸೋಮವಾರ ಬೆಳಗ್ಗೆ 4 ಗಂಟೆ ತನಕ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ 2 ರಿಂದ 3 ದಿನಕ್ಕೆ ನೀವು 50 ಟ್ರಿಪ್ ಇಲ್ಲ 40 ಟ್ರಿಪ್ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡ್ರೆ ಈ ಒಂದು ಇನ್ಸೆಂಟಿವ್ ಸಿಗುತ್ತೆ. ಸೊ ಇದು ಒಂದು ತಲೆ ಇಟ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಡ್ರೈವರ್ಸ್ ಊಬರಲ್ಲಿ ಕೆಲಸ ಮಾಡೋಂಥವ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಏನು ಪ್ರಮೋಷನ್ ಕೊಡ್ತಿದ್ದಾನೆ ಊಬರಲ್ಲಿ, ಸೊ ಇದರಿಂದ ನೀವು ವೆಂಡರ್ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ರೆ ನನ್ನ ಮೂಲಕ, ಸೊ ಅವ್ರಿಗೂ ಕೂಡ ಅದರಲ್ಲಿ ಸಪ್ರೇಟ್ ಏನು ವೆಂಡರಲ್ಲಿ ಏನು ಒಂದು ಸ್ಕೀಮ್ ಇತ್ತು ಆ ಸ್ಕೀಮ್ ಕಂಪ್ಲೀಟ್ ಆದರೂ ಕೂಡ ನಿಮಗೆ ಅದರಲ್ಲೂ ಇನ್ಸೆಂಟಿವ್ ಸಿಗುತ್ತೆ. ಸೊ ಇದು 2 ಥರ ಇನ್ಸೆಂಟಿವ್ ಕೂಡ ಬಂದಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಆಯಿತಾ. ವೆಂಡರ್ದು ಬರುತ್ತೆ ಪ್ಲಸ್ ಈ ಊಬರ್ ಕಡೆಯಿಂದನೂ ಬರುತ್ತೆ ಅಂತಂದರೆ ಈ ಒಂದು ಆಪರ್ಚುನಿಟಿ ಯಾವಾಗ ಸಿಗುತ್ತೆ ಅವಾಗ ಯೂಸ್ ಮಾಡ್ಕೊಂಬಿಡಿ. ಯಾಕಂದರೆ ಈ ಥರ ಯಾವಾಗಲೂ ಊಬರಲ್ಲಿ ಡೈರೆಕ್ಟಾಗಿ ಯಾವಾಗಲೂ ಕೊಡಲ್ಲ, ಅವಾಗ ಕೊಡೋವಂಥದ್ದು ಆಯಿತಾ. ನಿಮಗೆ ಈ ಒಂದು ಇನ್ಸೆಂಟಿವ್ ಪ್ಲ್ಯಾನ್ ಆ್ಯಕ್ಟಿವ್ ಆದಮೇಲಿಂದ, ಇವಾಗ ಮಾಡಿ ತೋರಿಸಿದ್ನಲ್ಲ ಅದು ಆ್ಯಕ್ಟಿವ್ ಆದಮೇಲಿಂದ ಯಾವ ಥರ ಏನು ಅಂತ ತೋರಿಸ್ತೀನಿ. ಸೊ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ. ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.